ಸರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಕೇತಕಿ ಡೆವಲಪರ್ಸ್ ಅಂತ ಕರಬಸಪ್ಪ ಅಂತ ಏನಿದ್ದಾರೆ ಅವರು ಬೆಂಗಳೂರಲ್ಲಿ 2021ರಲ್ಲಿ ನಾವು ಅವ್ರಿಗೆ V1 ಡೆವಲಪರ್ಸ್ ಅಂತ ಹೇಳಿ ಚಂದ್ರ ಲೇಔಟ್ ಅಲ್ಲಿ ಅವರು ಒಂದು 2 ಫ್ಲೋರ್ ಆಫೀಸ್ ಮಾಡಿದ್ರು. ಅಲ್ಲಿ ಪ್ರಾಪರ್ಟಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಮೊದಲು ಒಂದು 3 ಪ್ರಾಪರ್ಟಿ ಕೊಟ್ಟರು. ಅದನ್ನ ನಂಬಿಸಿ ದುಡ್ಡು ಕಲೆಕ್ಟ್ ಮಾಡಿದ್ಮೇಲೆ ನಮಗೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಕೊಟ್ಟಿಲ್ಲ. ಪ್ರತಿಯೊಂದು ಅದ್ರ ಬಗ್ಗೆ ನಾವು ಅವ್ರ ಜೊತೆ ಪ್ರಾಪರ್ಟಿ ವಿಸಿಟ್ ಮಾಡಿರೋದ್ರ ಬಗ್ಗೆ ಮತ್ತೆ ಅವ್ರಿಗೆ ನಾವು RTGS ಮಾಡಿರೋದ್ರ ಬಗ್ಗೆ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಒಂದು 18-20 ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಹತ್ರ ರೆಕಾರ್ಡ್ ಇದೆ. ಇದ್ರ ಪರವಾಗಿ ನಾವು ನ್ಯಾಯ ಕೇಳ್ಕೊಂಡು ಎಳಸಂಗಿ ಸರ್ ಹತ್ರ ಬಂದಿದ್ದೀವಿ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಂಬಿದ್ದೀವಿ. ನಾನು ಇಲ್ಲಿ ಬಂದ ಕಾರಣ ನನಗೆ ತುಂಬ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಇವನ್ ಡಿಪಾರ್ಟ್ಮೆಂಟ್ ಅವರು PSI ಅಣ್ಣಪ್ಪ ಅನ್ನೋರು ನನಗೆ ಕಾಲ್ ಮಾಡಿ ಪ್ರಾಣ ಬೆದರಿಕೆ ಬಗ್ಗೆ ಮಾತಾಡಿದ್ರು. ಈ ರೀತಿ ಯಾಕೆಂದ್ರೆ ನ್ಯಾಯ ಕೇಳ್ತಾ ಬಂದು ನಾನು 600 ಕಿಲೋಮೀಟರ್ ಹೆಣ್ಮಗಳು ಬಂದು ಒಂದು ನ್ಯಾಯ ಕೇಳುವಾಗ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳುವಾಗ ಇಲ್ಲಿಯವರೇ ಈ ರೀತಿ ದೊಡ್ಡದು ಮಾಡಿ ನಮಗೆ ಇಷ್ಟು ಅನ್ಯಾಯ ಮಾಡುವಂತ ಅವಶ್ಯಕತೆ ಇಲ್ಲ. ನ್ಯಾಯವಾಗಿ ನಾವು ಬಂದಿದ್ದೀವಿ. ನಮ್ಗೆ ಏನಿದೆ ದಯವಿಟ್ಟು ಗುಲ್ಬರ್ಗದವರು ಈಗ ಮೀಡಿಯಾದವ್ರು ಇದ್ದೀರಿ, ನನಗೆ ಎಳಸಂಗಿ ಸರ್ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರ ಹತ್ರನೂ ನನ್ನ ರಿಕ್ವೆಸ್ಟು ನಮ್ದು ನ್ಯಾಯವಾಗಿ ಏನು ದುಡ್ಡು ಬರಬೇಕಿದೆ ದಯವಿಟ್ಟು ನನಗೆ ದುಡ್ಡು ಕೊಡಿಸಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ. ಹಾಗೆ ನಂಬಿದ್ದೀನಿ ಕೂಡ ಎಳಸಂಗಿ ಅವರು ನಮಗೆ ಕೊಡಿಸ್ತಾರೆ ನ್ಯಾಯನ ಅಂತೇಳಿ. ಇದಿಷ್ಟು ನಾನು ಯಾಕೆಂದ್ರೆ ಸುಮಾರು ಬೇರೆ ವಿಚಾರಗಳು ತುಂಬಾ ಮಾತಾಡಿದೀವಿ ಸರ್. FIR ಏನ್ ಮಾಡಿದ್ದಾರೆ ಕರಬಸಪ್ಪ ಅಲ್ಲೂ ಕೂಡ ಅವರು 1,20,00,000 ಅಂತ ಒಪ್ಕೊಂಡಿದ್ದಾರೆ. ನಾನು ಕೊಟ್ಟಿದ್ದು 1,36,70,900 ರೂಪಾಯಿ. ಅದಲ್ಲದೆ 50 ಲಕ್ಷ ಅವರು ಬರೀ ಚೀಟಿ ಬರ್ಸ್ಕೊಂಡು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಕೂಡ V1 ಡೆವಲಪರ್ಸ್ ಅಲ್ಲಿ ಮಾಡ್ತಾ ಇದ್ದ ಕೆಲಸನ ಇಲ್ಲಿ ಗುಲ್ಬರ್ಗದಲ್ಲಿ ಕೇತಕಿ ಡೆವಲಪರ್ಸ್ ಅಲ್ಲೂ ಕೂಡ ನಾವು ಅವ್ರ ಆಫೀಸ್ಗೆ ಹೋಗಿದ್ದಾಗ ನೋಡಿದ್ವಿ ಅದ ಕಣ್ಣಲ್ಲೇನೆ. ಬರೀ ವೈಟ್ ಪೇಪರ್ ಅಲ್ಲಿ ಒಂದು ಕ್ಯಾಶ್ ಕೊಟ್ಟಂತವ್ರಿಗೆ ಅಮೌಂಟ್ ತಗೊಳ್ತಾರೆ. ಅವ್ರದ್ದು ಫೋನ್ ನಂಬರ್ ಆಗಲಿ ಅಥವಾ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ ಇರೋದಿಲ್ಲ. ನಮ್ಮ ತರ ದಯವಿಟ್ಟು ನಮಗೆ ಗೊತ್ತಿಲ್ಲದೆ ಇದು ಮೋಸ ಹೋದು ಇಲ್ಲಿರುವಂತ ಗುಲ್ಬರ್ಗ ಜನಕ್ಕೆ ನನ್ನ ಮನವಿ ಇಷ್ಟೇ, ನಮ್ಮ ತರ ಗೊತ್ತಿಲ್ಲದೇನೆ ನೀವು ಯಾರು ಮೋಸ ಹೋಗ್ಬೇಡಿ. ಈಗ ಯಾಕೆಂದ್ರೆ 4 ವರ್ಷದಿಂದ ನಾನು ಮೋಸ ಹೋಗಿ ಒಂದು ಹೆಣ್ಮಗಳಾಗಿ ಅವ್ರ ಆಫೀಸ್ ಹತ್ರ ಅಲಿತಾನೆ ಇದ್ದೀನಿ. ಮೊದಲು V1 ಡೆವಲಪರ್ಸ್ ಚಂದ್ರ ಲೇಔಟ್ ಹತ್ರ ಅಲಿತಿದ್ದೆ. ಡಾಲರ್ಸ್ ಕಾಲೋನಿ 3 ಫ್ಲೋರ್ ಮಾಡಿ ಅಲ್ಲಿ ಅಲಿತಿದ್ದೆ. ಆ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಗುಲ್ಬರ್ಗದಲ್ಲಿ ದಯವಿಟ್ಟು ಬರೋದು ಬೇಡ. ದಯವಿಟ್ಟು ನಾನು ಈಗ ನಿಮ್ಮ ತಂಗಿ ತರ ಅಂತ ಹೇಳಿ ನನ್ನ ಕಾರ್ಯಕರ್ತರ ಹತ್ರ ಎಲ್ಲ ಮನವಿ ಮಾಡಿದ್ದೀನಿ. ಇವನ್ ರಾಜ್ ಕಪ್ನೂರ್ ಅವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಗೆ ಈ ಗಲಾಟೆಗಳು ಬೇಡ, ದಯವಿಟ್ಟು ನಮ್ಮ ದುಡ್ಡು ಏನಿದೆ ನಮ್ಗೆ ಕೊಡ್ಸಿ ಅಂತ ಹೇಳಿ. ಆದ್ರೂ ಕೂಡ ಎಲ್ಲ ನಂಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮ್ಮ ಮೇಲೆ FIR ಮಾಡಿದ್ದಾರೆ. ನ್ಯಾಯ ಕೇಳೋರ ಬಗ್ಗೆನೆ ನೀವು FIR ಮಾಡ್ತೀರಾ ಅಂದ್ರೆ ನ್ಯಾಯ ಇಲ್ದೇ ಇರೋರ ಬಗ್ಗೆ ಇನ್ಯಾವ ರೀತಿ ಮಾಡ್ತೀರಿ? ನಾನು ಏನ್ ಪ್ರೂಫ್ ಕೊಡ್ತೀನಿ ಆ ರೀತಿ ಕರಬಸಪ್ಪನ ಹತ್ರ ಇದ್ರೆ ಅವ್ರು ಪ್ರೂಫ್ ಕೊಡ್ಲಿ. ಅವ್ರು ನನಗೆ ದುಡ್ಡು ಕೊಡೋದಿದ್ರೆ ಕೊಟ್ಟಿದ್ರೆ ಅವ್ರ ದುಡ್ಡು ಅವ್ರು ತಗೊಳ್ಳಿ, ನಮ್ ದುಡ್ಡು ನಮ್ಗೆ ಕೊಡ್ಲಿ ಸರ್. ದಯವಿಟ್ಟು ಮೀಡಿಯಾ ಮುಖಾಂತರ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್, ನಮ್ಗೆ ದಯವಿಟ್ಟು ನ್ಯಾಯ ಕೊಡ್ಸಿ. ಇಲ್ಲ ಸರ್, ಬಟ್ ಇವ್ರದ್ದು ಬೇರೆ ಬೇರೆ ಕಂಪ್ಲೇಂಟ್ ಆಗಿದೆ ಅಂತ ನಮ್ಗೆ ಗೊತ್ತಾಯ್ತು ಸರ್. ನಾವು 2021ರಲ್ಲಿ ಇವ್ರಿಗೆ ಹಣ ಹೂಡಿಕೆ ಮಾಡಿದ್ವಿ. ಅದಕ್ಕೆ ಮೊದಲೇನೆ ಇವರು 2-3 ಕಂಪನಿ ಬೇರೆ ತರ ಕ್ರಿಪ್ಟೋ ಕರೆನ್ಸಿ ಕಂಪನಿಗಳು ಮಾಡಿ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ನಾವು ಹೋದಾಗ ಇವ್ರು ಹೇಳಿದ್ದು, ಮೇಡಮ್ ನಮ್ಗೆ ಯಾವ್ದೋ ಕಂಪ್ಲೇಂಟ್ ಆಗಿದೆ, ಹಂಗಾಗಿ ನಮ್ಗೆ ನಿಮ್ಮ ಹತ್ರ 1 ವರ್ಷ ನನ್ಗೆ ಫೋನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಆ ಟೈಮಲ್ಲಿ ನಮ್ಗೆ ಕಂಪ್ಲೇಂಟ್ ಆಗಿತ್ತು, ನಾವು ಜೈಲಲ್ಲಿ ಇದ್ವಿ. ಈಗೆಲ್ಲ ಸರಿ ಹೋಗಿದೆ. ಡಾಲರ್ಸ್ ಕಾಲೋನಿನಲ್ಲಿ ಆಫೀಸ್ ಮಾಡಿದಾಗ ಅವರೇ ಹೊಸ ನಂಬರ್ ಇಂದ ಕಾಲ್ ಮಾಡಿದ್ರು, ಲೊಕೇಶನ್ ಕಳ್ಸಿದ್ರು. ಅವ್ರ ಆಫೀಸ್ಗೆ ಹೋದ್ವಿ, ಅಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ. 1 ವಾರ ಟೈಮ್ ತಗೊಂಡ್ರು, ಮತ್ತೆ ಇದೇ ತರ ಸಿಗ್ಲಿಲ್ಲ. ಇದೇ ರೀತಿ ನಮ್ಗೆ 3 ವರ್ಷ 4 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸರ್. ಅವ್ರ ಮಾತನ್ನ ನನಗೆ ಅವ್ರು ಒಂದೇ ನಾವು ನಂಬಿಕೆ ಮೇಲೆ ಅಷ್ಟೇ ಇಲ್ಲಿ ಮಾಡಿದ್ದು ಸರ್. ಮೊದಲು ನನಗೊಂದು ಸೈಟ್ ಮಾಡಿದ್ರು, ನನ್ನ ಫ್ರೆಂಡಿಗೆ 2 ಸೈಟ್ ಮಾಡ್ಕೊಟ್ರು. ಮೇಡಮ್ ಜಿ ನಿಮ್ ಮೋಸ ಮಾಡಲ್ಲ, ನಾವು ನಿಮ್ಮ ದುಡ್ಡು ಕೊಟ್ಟೇ ಕೊಡ್ತೀವಿ ಅಂದ್ರು. ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಟೈಮ್ ಕೊಡಿ ಅಂದ್ರು. ಹಾಗಾಗಿ ಟೈಮ್ ಕೊಟ್ವಿ, ಕಾಯ್ತಾ ಕೂತ್ವಿ. ಈಗ ಬಂದು 6 ತಿಂಗಳಿಂದ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಅನ್ನೋದು ವಿಚಾರ ಗೊತ್ತಾಯ್ತು. ಮತ್ತೆ ಅಥರ್ವ ಹೋಟೆಲ್ ಅಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ನಡೆಯುತ್ತೆ ಅಂತ. ಆ ಮೀಟಿಂಗ್ ಕೂಡ ಟೈಮಿಂಗ್ಸ್ ಇದು ಅವರೆಲ್ಲ ಕೇತಕಿ ಡೆವಲಪರ್ಸ್ ಎಲ್ಲಾ ಇನ್ಫಾರ್ಮೇಶನ್ಸ್ ನನಗೆ ಸಿಕ್ಕದ ಮೇಲೆ ನಾನು ಬಂದು ಅಥರ್ವ ಹೋಟೆಲ್ ಅಲ್ಲಿ ಉಳ್ಕೊಂಡೆ. ಇಲ್ಲ ಸರ್, ಒಂದು 18-20 ಜನ ಇದೀವಿ ಸರ್. ಅವರು ಕೂಡ ನನ್ನ ಜೊತೆ ನನ್ನ ಕಸ್ಟಮರ್ಸ್ ಒಂದು 8-10 ಜನ ಬಂದಿದ್ರು ಸರ್ ಮೊನ್ನೆ. ನನಗೆ ಬಂದು ಆಲ್ರೆಡಿ 8 ದಿವಸ ಆಗೋಯ್ತು. ಅವರು ಬಂದು ಒಂದು 5-6 ದಿವಸ ಇದ್ದು ವಾಪಸ್ ಹೋದ್ರು. ಇನ್ನೂ ಒಂದು 4 ಜನ